ನಮಸ್ಕಾರ ರೀ, ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ನಿಮ್ಮ ಅರುಣ್ ಬಡಿಗೇರ್. ನಾನೀಗ ಉತ್ತರ ಕರ್ನಾಟಕಕ್ಕೆ ಬಂದೇನ್ರಿ, ಅದರಲ್ಲೂ ಬೆಳಗಾವಿ ಒಳಗ ಗಡಿ ಭಾಗದೊಳಗ. ಇಲ್ಲಿ ಜನ ಏನ್ ನೋಡ್ತಾರ? ರೊಟ್ಟಿಯೊಳಗೆ ಕೆಂಪು ಖಾರ ಹಾಕಿ ಮೊಸರು ಹಾಕೊಂಡು ತಿನ್ನಂಗೈತೋ, ಇಲ್ಲ ಬೆಳಗಾವಿಯ ಕುಂದ ಗೋಕಾಕ್ ಕರ್ದಂಟ್ ತಿನ್ನಂಗೈತೋ? ಇಲ್ಲಿ ಯಾವ ರೀತಿ ಜನ ನೋಡಾಕತ್ತಾರ? ಮೋದಿ ಗ್ಯಾರಂಟಿನ ಇಲ್ಲ ಕಾಂಗ್ರೆಸ್ನ ಗ್ಯಾರಂಟಿನ? ಜಗದೀಶ್ ಶೆಟ್ಟರ್ ಅವ್ರು ಬಂದ್ ನಿಂತ್ಕೊಂಡಾರ. ಇನ್ನೊಂದ್ ಕಡೆಗೆ ಹೆಬ್ಬಾಳ್ಕರ್ ಅವರು ತಮ್ಮ ಮಗನನ್ನ ಮೃಣಾಲ್ ಹೆಬ್ಬಾಳ್ಕರ್ನ ಅಖಾಡಕ್ಕೆ ಇಳಿಸ್ಯಾರ. ಜನ ಹೆಂಗ್ ನೋಡಾಕತ್ತಾರ, ಯಾವ ರೀತಿ ನೋಡಾಕತ್ತಾರ, ಎದ್ರ ಮೇಲೆ ಓಟ್ ಹಾಕ್ತಾರ? ಕೇಳೋಣ ಬರ್ರಿ. ಬೆಳಗಾವಿಯಾಗ ಹೋಗ್ತೀನಿ, ಇವತ್ತ ಬೆಳಗಾವಿಯಾಗ ಅಡ್ಡಾಡ್ತೀನಿ, ಜನರನ್ನ ಮಾತಾಡಿಸ್ತೀನಿ. ಹೆಣ್ಮಕ್ಳ ಗ್ಯಾರಂಟಿ ನೋಡ್ಕೊಂಡು ಹಾಕ್ತಾರಂತ, ಹಾಕೋದಿಲ್ಲ ಅಂತವಾ? ಗಂಡ್ಮಕ್ಳ ಆ ಕಡೆ ಹೇಳಾತಿದ್ರಲ್ಲ 14 ಕ್ಷೇತ್ರದಾಗೆಲ್ಲ, ಈ ಹೆಣ್ಮಕ್ಳು ಸಾಕಾಗ ಹೋಗ್ಬಿಟ್ಟೈತ್ರಿ ನಮ್ ಕತಿ, ಅವ್ರು ಇರೋದೆಲ್ಲ ಮನ್ಯಾಗ ಅಂತ. ಇಲ್ಲೂ ಹಂಗೆ ಹೇಳಾತಾರನ? ಬರ್ರಿ, ಗೊತ್ತಾಕೈತ್ಲ ಜನರನ್ನ ಮಾತಾಡಿಸ್ದಾಗ. ಬರ್ರಿ ಹೋಗೋಣ ಅಂತ, ಜನರನ್ನ ಮಾತಾಡ್ಸೋಣ ಅಂತ. ಇಲ್ಲಿ ಹಾಲಿನ ಡೈರಿಗೆ ಬಂದೀನಿ. ಇಲ್ಲಿ ನೀವು ನೋಡ್ಬೋದು, ಹಾಲಿಂದೆಲ್ಲ ಚೆಕ್ ಮಾಡತ್ತಾರ. ಫ್ಯಾಟ್ ಎಷ್ಟಿರ್ತೈತಿ, ನೀರಿನ ಅಂಶ ಎಷ್ಟಿರ್ತೈತಿ, ಗಟ್ಟಿ ಎಷ್ಟಿರ್ತೈತಿ ಅಂತೇಳಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು? ಸಂಜು ಅಂತ. ಸಂಜು ರೇ. ಏನ್ ಹಾಲೆಲ್ಲ ಚೆಕ್ ಮಾಡತ್ತೀರನ? ಹೆಂಗ್ ಗೊತ್ತಾಕೈತ್ರಿ ಅದ? ಎಲ್ಲ ಗೊತ್ತಾಗ್ತೈತಿ. ಏನಂತೀರಿ ಎಲೆಕ್ಷನ್ ಈ ಸಲ? ಬಿಜೆಪಿ ಯಾಕ? ಏನ್ ನಮ್ಗೆ ಅನ್ಸಿದ್ರಿ ಬಿಜೆಪಿ ಅಂತ? ನಿಮಗ ಅನ್ಸಿದ್ದ? ಯಾಕೆ? ಯಾರು ಗೆಲ್ಬೋದು? ಶೆಟ್ಟರ್ ಗೆಲ್ತಾರ? ಯಾರ? ಹೆಬ್ಬಾಳ್ಕರ್ ಅವ್ರ? ಮೃಣಾಲ್ ಹೆಬ್ಬಾಳ್ಕರ್? ಹೆಬ್ಬಾಳ್ಕರ್ ಅಷ್ಟೊಂದು ಐಡಿಯಾ ಇಲ್ರಿ, ಬಟ್ ಜಗದೀಶ್ ಶೆಟ್ಟರ್ ಇರ್ತಾರ. ಏನ್ ಸರ್ ಈ ಸಲ ಯಾರು ಗೆಲ್ತಾರ ಅನಿಸ್ತೈತಿ? ಬಿಜೆಪಿ ಬರ್ಬೇಕಂತ ಐತಿ ಸರ್. ಯಾಕ? ಎಲ್ಲ ನಮ್ಮ ರಾಷ್ಟ್ರಪಿತ ಮೋದಿ ಅವ್ರ ನೋಡಿ ಎಲ್ಲ. ಮೋದಿ ಅವ್ರ ನೋಡವ್ರ ನೀವು? ಈಗ ಹೆಬ್ಬಾಳ್ಕರ್ ಅವ್ರು ಜೋರಾಗ್ಯದಾರ. ಈಗ ಐತ್ರಿ, ಅವ್ರ ತೆಳಗ ಎಮ್ ಎಲ್ ಎ ಅದಾರ, ಅವ್ರ ಬ್ರದರ್ MLC ಅದಾರ. ನಮ್ಮ MP ಒಂದು ಇದು ಬಿಜೆಪಿ ಇರಲ್ಲ ಅಂತ ಹೇಳಿ ಬಿಜೆಪಿ ಮಾಡ್ಬೇಕು ಸರ್. ಜನ ಯಾರಿಗೆ ಹಾಕ್ತಾರ ಅನ್ಸುತ್ತೆ ನಿಮ್ಗೆ ಈ ಸಲ? ಬಿಜೆಪಿ. ಬಿಜೆಪಿ ಏನ್ ನೋಡ ಹಾಕಾವ್ರಿ ಈ ಸಲ? ಮೋದಿ. ಮೋದಿನ? ಈಗ ಮೊನ್ನೆ ಬಂದು ಹೋದ್ರಲ್ಲ, ಫುಲ್ ಹವಾ ಐತನ? ಹವಾ ಐತ್ರಲ್ಲ ಮೋದಿ ನೋಡಿ. ಮೋದಿ ನೋಡಿ. ಶೆಟ್ಟರ್ ನೋಡಿ ಹಾಕೋದಿಲ್ಲ ನೀವು? ಮೋದಿ ನೋಡಿ ಹಾಕೋತವ್ರ ನಾವು. ಶೆಟ್ಟರ್ ನೋಡೋದಿಲ್ಲ ನೀವು? ಅದೇನಿಲ್ಲ. ಈಗ ಹಾಲಿನ ಡೈರಿ ಆಗಿದ್ರಿ ನೀವು, ಇಲ್ಲೇ ಅದಿರಿ. ಈಗ 2,000 ರೂಪಾಯಿ ಹೆಣ್ಮಕ್ಳಿಗೆ ಗ್ಯಾರಂಟಿ ಬರ್ದೈತಿ, ಹೆಣ್ಮಕ್ಳು ಹಾಕೋದಿಲ್ಲ ಅಂತೀರ? ಇದರಿಂದ ಸರ್ ಪಬ್ಲಿಕ್ ಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಆದ್ರೆ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಯಾಕೆಂದ್ರೆ ಸರ್ ಈಗ ದುಡಿಯುವಂತ ಜನ ದುಡಿಯಾಕ್ತಾ ಇರಲಿಲ್ಲ. ಆಮೇಲೆ ಇದು NRG ಯೋಜನೆ ಇದೆ ಸರ್, ಇದು ಸರಿ ಇಲ್ಲ ಸರ್. ಏನ್ ಸರ್ ಹುಡುಗರು ಏನ್ ನೋಡ್ತಾರೆ ಈ ಸಲ? ಈ ಸಲ ಬಿಜೆಪಿ ಅಂತ. ಯಾಕ ಕಾಂಗ್ರೆಸ್ ಯಾಕೆ ನೋಡುದಿಲ್ಲ? ಎಲ್ಲಾ ಹೆಣ್ಮಕ್ಳಿಗೆಲ್ಲ ಸಹಾಯ ಆಗೈತೆ ಅಂತಾರೆ. ಬಸ್ ಫ್ರೀ ಐತಿ, 2,000 ರೂಪಾಯಿ ಐತಿ. ಇಲ್ಲ, ಈಗ ಟೆಂಪೋ ಟ್ಯಾಕ್ಸಿ ಅವೆಲ್ಲ ಲೇಡೀಸ್ ಎಲ್ಲ ಆತಲ್ಲ, ಅವ್ರಗ ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗತ್ತ ಕಾಂಗ್ರೆಸ್ ಸರ್ಕಾರ ಬಂದ. ಅದಕ್ಕೆ ಈ ಸಲ ಬಿಜೆಪಿ ಬರ್ಬೇಕಂತ ನಮ್ಮ ಆಸೆ. ಯಾಕ ಇಲ್ಲೂ ಹಂಗಾಗೈತೆನ? ಇಲ್ಲಿ ಎಲ್ಲಾ ಕಡೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಟೆಂಪೋ ಜಾಸ್ತಿ ಈ ಕಡೆ. ಅದಕ್ಕ ಈ ಸಲ ಇಲ್ಲಿ ಹೆಬ್ಬಾಳ್ಕರ್ ಬರೋದು ಡೌಟ್ ರೀ. ಏನ್ ಸರ್ ಹಾಲ್ ಹಾಕಕ್ ಬರೋರು ಎಂತಾರೆ? ಎಲ್ಲ ಬಿಜೆಪಿ ಅಂತಾರ ಸರ್. ಯಾಕೆ? ಬಿಜೆಪಿ ಮೇಲೆ ಎಲ್ಲ ಇಷ್ಟ ಐತಿ ಸರ್. ಕಾಂಗ್ರೆಸ್ ಅನುಕೂಲ ಆಗೈತೆ ಅಂತ ಹೇಳುದಿಲ್ಲ? ಅದನ್ನ ಏನು ಲಾಭ ಇಲ್ಲ ಸರ್, ಎಲ್ಲ ಲುಕ್ಸಾನ ಸರ್. ಯಾಕೆ? ಹೌದು ಸರ್, ಫ್ರೀ ಕೊಡ್ತಾರ. ಫ್ರೀ ಕೊಟ್ರ ಅದೇನು ರೈತರಿಗೆ ಉಪಯೋಗ ಇಲ್ಲ ಸರ್. ಬರೀ ಹೆಂಗಸೂರ್ ಗಿಟ್ಟಾರ ಹೆಣ್ಮಕ್ಳಿಗೆ ಅನುಕೂಲ ಆಗೈತ್ಲ? ಹೆಣ್ಮಕ್ಳು ಅಡ್ಡಾಡ್ತಾರ ಸರ್. ಹೆಂಗಸೂರ್ ಹಾಕೋದಿಲ್ಲ? ಅವ್ರು ಅಡ್ಡಾಡ್ತಾರ. ಅವ್ರ ಅಷ್ಟ ಹಾಕಿರ್ ಬರಂಗಿಲ್ಲ ಅವ್ರ. ಯಾಕ? ಅವ್ರ ಅಷ್ಟ ಹಾಕಿರ್ ಬರ್ತಾರ್ರಿ. ಹೆಂಗಸೂರ್ ನಿಂತ್ರ ಸಾಕಲ್ಲ, ಅರ್ಧಕ್ಕರ್ಧ ಅವ್ರ ಅದಾರಲ್ಲ. ಅವ್ರದಂದ್ರ ಅವ್ರ ಮೇಲೆ ಅಷ್ಟೇ ಗೌರ್ಮೆಂಟ್ ಹಾಕತಿ ಸರ್. ಯಾಕೆ ಆಗುದಿಲ್ಲ? ಈಗ ಲಾಸ್ಟ್ ಟೈಮ್ ಮಾತ್ಲ 136 ಸೀಟ್ ಬಂದಿಲ್ಲ? ಈ ಸಲ ಬರ್ತಾರ ಗೊತ್ತಾಕ ಸರ್. ಈ ಸಲ ಗೊತ್ತಾಕೈತಿ? ಈ ಸಲ ಎಷ್ಟು ಬರ್ತಾನ ಗೊತ್ತಾಕ ಸರ್. ಸರಿ ಸರಿ ಸರಿ. ಏನ್ ಯಜಮಾನ್ರಿ ಈ ಸಲ? ಬಿಜೆಪಿ. ಯಾಕೆ ಹಂಗೈತೆ? ಹಂಗ ಐತಿ ಬಿಜೆಪಿನ ಫಿಕ್ಸ್ ನೀವು? ಸೊ ಇದು ಹಾಲಿನ ಡೈರಿ ನೋಡ್ರಿ, ಎಲ್ಲ ಹಾಲ ಈ ಕಡೆಗೆ ಯಾರ್ಯಾರು ತಂದು ಹಾಕ್ತಾರ ಅದೆಲ್ಲ ಬಂದು ಇಲ್ಲಿ ಬರ್ದಿದೆ. ಆಮೇಲೆ ಮುಂದಿನ ಪ್ರೊಸೀಜರ್ ನಡೆಯುತ್ತೆ ನೋಡಿ, ಇಲ್ಲಿ ಹಾಲು ಹಾಕೋದು. ಅದು ಹಾಕಿದ್ಮೇಲೆ ಇನ್ನು ಉಳಿದಿದ್ದೆಲ್ಲ ಪ್ರೊಸೀಜರ್ ಇಲ್ಲಿಂದ ಮುಂದೆ ಹೋಗುತ್ತೆ. ನಡ್ರಿ ಮುಂದೆ ಹೋಗೋಣ, ಇನ್ನೊಂದಿಷ್ಟು ಜನರನ್ನ ಮಾತಾಡ್ಸೋಣ ಬರ್ರಿ. ಹಿರೇಬಾಗೇವಾಡಿ ಒಳಗಿದ್ದೀನಿ ಈಗ. ಹಿರೇಬಾಗೇವಾಡಿ ಒಳಗೆ ಲಕ್ಷ್ಮೀ ದೇವ್ರ ಜಾತ್ರೆ ಐತಿ. ಜಾತ್ರೆಯಾಗ ತೇರೆಲ್ಲ ರೆಡಿ ಆಗೈತಿ. ಇನ್ನೂ ಎಳದಿಲ್ಲ ಅನಿಸಿತ್ತು, ಎಳದಾರ. ಎಲ್ಲ ವಿದ್ಯೆ ತಂದ್ಮೇಲೆ ಎಳದಾರ. ಸೊ ಇಲ್ಲೊಂದಿಷ್ಟು ಜನ ಅದಾರ, ಅವ್ರನ್ನ ಮಾತಾಡಿಸ್ತೀನಿ, ಏನ್ ಹೇಳ್ತಾರ ಅಂತ ಕೇಳ್ತೀನಿ. ಅವ್ರನ್ನ ಏನ್ ನೋಡೋಣ ಅಂತ ಹೇಳ್ರಿ. ಏನ್ ಆಕೈತಿ ಈ ಸಲ ಬೆಳಗಾವ್ಯಾಗ? ಈ ಸಲ ಬೆಳಗಾವ್ ಕಾಂಗ್ರೆಸ್ ಬರ್ತೈತಿ. ಕಾಂಗ್ರೆಸ್ ಬರ್ತೈತಿ? ಯಾಕೆ? ಲಕ್ಷ್ಮಿ ಅಕ್ಕ ಅಷ್ಟು ಕೆಲಸ ಮಾಡಿ. ನಕ್ಕಿ ರೀ. ಯಾಕೆ? ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿ ಹಾಕೋರ್ನ ಈಗ? ಹೌದ್ರಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಗ್ಯಾರಂಟಿ ವರ್ಕೌಟ್ ಆಗಿ ಆಗೈತ್ರಿ. ಅದು ಆಗೈತ್ರಿ. ಲಕ್ಷ್ಮಿ ಅಕ್ಕ ಬಾಳ ಕೆಲಸ ಮಾಡೈತ್ರಿ, ಅದಕ್ಕೆ ಹಾಕೋದೆ ಫಿಕ್ಸ್ ಈ ಸಲ. ಫಿಕ್ಸ್. ಫಿಕ್ಸ್. ಶೆಟ್ರ್ ಬಂದಾರ ಕಷ್ಟ ಆಕೈತೆ ಅಂತಾರ. ಶೆಟ್ರ್ ನಮ್ಮಲ್ಲಿ ಅವ್ರಿ, ಅವ್ರ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲೇನ್ ಮಾಡೋದಾರ? ಬೀಗರಲ್ಲ ಇಲ್ಲಿ ಅವ್ರ? ಬೀಗರ್ ತಗೊಂಡ್ ಏನ್ ಮಾಡ್ತಾರ? ಬೆಳಗಾವಿ ಬೀಗರವ್ರೆ.
ಬೀಗ್ರಿ ಇರ್ಬೋದ್ರಿ ಇಲ್ಲಿ ಕೆಲಸ ಮಾಡೋರು ಬೇಕಲ್ಲ. ಏನ ಏನ್ ಹಾಕ್ಯದಿ ಬೆಳಗಾವದಾಗ? ಬಿಜೆಪಿ ಆಗ್ಬೋದು ಸರ್. ಬಿಜೆಪಿ ಆಗ್ಬೋದು. ಏನ್ ನೋಡಿ ಓಟ್ ಹಾಕೋರಿ ಸಲ? ಯಾವ್ದ್ರಿ? ಏನ್ ನೋಡಿ ಓಟ್ ಹಾಕ್ತಾರ ಜನ? ಪ್ರಧಾನಿ ಅನುಕೂಲ ಐತ್ರಲ್ಲ, ಅದ್ರ ಸಂಬಂಧ ಓಟ್ ಹಾಕ್ಬೋದು. ಮೋದಿ ನೋಡಿ ಹಾಕೋರ ನೀವು? ಮೋದಿ ನೋಡಿ ಅಂತ ಪ್ರಶ್ನೆ ಇಲ್ಲ, ಅವ್ರು ಕೊಡೋ ಸವಲತ್ತುಗಳು ಎಲ್ಲ ಚಲೋ ಆಗ್ಯಾವ. ಇಲ್ಲಿ ಕಾಂಗ್ರೆಸ್ ಕೊಟ್ರಂತಾರ ಚೆನ್ನಾಗಿ ಗ್ಯಾರಂಟಿ ಎಲ್ಲ. ಏನ್ ನಮ್ಗೆ ಸಂಶಯ ಸರ್, ಎಲ್ಲ ಗ್ಯಾರಂಟಿ ಸಿಕ್ಕಿಲ್ಲ. ಗ್ಯಾರಂಟಿ ಏನು ಕೊಟ್ಟಿಲ್ಲ ಸರ್. 2,000 ರೂಪಾಯಿ ಹೆಣ್ಮಕ್ಳಿಗೆಲ್ಲ ಬಂದಿಲ್ಲ. ಅಷ್ಟೇ ಬಂದಾವ್ರಿ, ಅದ ಕೊಡೋ ಲೆಕ್ಕಕ್ಕ ಕೊಟ್ಟಿಲ್ಲ. ಅಂದ್ರೆ ಹೆಣ್ಮಕ್ಳು ಹಾಕೋದಿಲ್ಲ ಅಂತೀರಿ ನೀವು? ಏನ್ ಅದ್ರಾಗ 30% ಬೀಳ್ಬೋದು, 70% ಹೋಗ್ಬೋದು, ಹೇಳಕ್ ಬರೋದಿಲ್ಲ ಅಂತ ಹೇಳಿ. ಹೇಳ್ರಿ ಸರ್, ಏನ್ ಮಾಡವ್ರಿ ಈ ಸಲ ಬೆಳಗಾವದಾಗ? ಬಿಜೆಪಿ ಬಿಜೆಪಿ ಏನ್ ನೋಡ ಓಟ್ ಹಾಕವ್ರಿ ಈ ಸಲ? ನಾವು ಮೋದಿ ನೋಡ್ಲಿಕ್ಕಾರ ಓಟ್ ಹಾಕವ್. ಶೆಟ್ಟರ್ ನೋಡುದಿಲ್ಲ? ಶೆಟ್ರ್ ನೋಡುದಿಲ್ಲ ಅಲ್ರಿ. ಶೆಟ್ರ್ ನೋಡ್ಲೂ ಬಿಜೆಪಿ ಏನಾರ ಅದು ಶೆಟ್ರು ಬಿಜೆಪಿ ಕುಂತಾರ್ರಿ. ಅದ್ರ ಕಾಂಗ್ರೆಸ್ ಕುಂತಿಲ್ರಿ, ಅವ್ರು ಬಿಜೆಪಿ ಕಾಂಗ್ರೆಸ್ ಇಂದ ಹೋಗಿ ಬಿಜೆಪಿ ಬಂದ್ರಲ್ಲ ಬಂದಾರ್ರಿ. ಅದ್ರ ನಮಗ್ ಗೌರವ ಐತೆ. ಹೆಂಗ್ ಗೌರವ ಉಳಿತೈತಿ? ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದ್, ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ. ಆದ್ರೂ ಮತ್ ಬಿಜೆಪಿ ಮತ್ ಸೇರಿದಾರ ಅಂತಂದ್ರೆ ನಮಗ್ ಗೌರವ ಐತ್ರಿ. ಅವ್ರಿಗೆ ಓಟ್ ಹಾಕೋ ನಾವು. ಅವ್ರಿಗೆ ಹಾಕೋರ. ಹೌದು. ಈ ಗ್ಯಾರಂಟಿ ವರ್ಕೌಟ್ ಆಗುದಿಲ್ಲ ಅಂತೀರ ನೀವು? ಆಗುದಿಲ್ರಿ. ಯಾಕ? ಹೆಣ್ಮಕ್ಳು ಆಗ್ತಾರಪ್ಪ, ಬಸ್ ಫ್ರೀ ಐತಿ. ಏನ್ ಹೆಣ್ಮಕ್ಳು ಹೋಗ್ಯಾರ ಬಸ್ ಫ್ರೀ ಮಾಡಿದನ್ರಿ, ಏನ್ ಮಾಡ್ತಾರು? ಮನ್ಯಾನ ಗಂಡಸೂರೆಲ್ಲ ಉಪವಾಸ ಇರ್ತಾರ, ಇವ್ರ ಗಾಡಿ ಅಡ್ಯಾಡ್ತಾರ. ಇಷ್ಟರ್ಲ ಮತ್ತೇನ್ ಮಾಡವ್ರ? ನಿಮ್ಗೂ ಹಂಗಾಗೈತನ ಈಗ? ಹಂಗ ಆಗೈತಾರಲ್ಲ ಈಗ. ಎಲ್ಲೆಲ್ಲ ಅಡ್ಯಾಡತ್ತಾರ? ಸಿಕ್ಕಲ್ಲೇನೋ ಯಾವ ದೇವಸ್ಥಾನ ನೋಡ್ತೀವಿ ಅಲ್ಲಿ ಎಲ್ಲ ಫ್ರೀ. ದೇವಸ್ಥಾನಕ್ಕೆ ಹೋಗುದ? ಬಿಜೆಪಿ ಹೇಳುದು ದೇವಸ್ಥಾನಕ್ಕೆ ಹೌದು. ಇಲ್ಲಿ ಗಂಡ ಮಕ್ಕಳು ಎಲ್ಲ ಏನು ಹೊಟ್ಟಿ ಕೂಳು ಇಲ್ದಾನ ಹಂಗ ಹೋಗೋದ್ರಿ. ಅಡಿಗೆ ಮಾಡ್ಕೊಂಡು ತಿರ್ಬೇಕು. ಅಡಿಗೆ ಮಾಡ್ಕೊಂಡು ತಿರೋದಿಲ್ಲ ನೀವ? ಅಡಿಗೆ ಮಾಡ್ಕೊಂಡ್ ತಿನ್ನೋ ತನಕ ಅಂತಂದ್ರೆ ಈ ಮನ್ಯಾನ ದಗದ ಹೇಳ್ರಲ್ಲ, ಮನ್ಯಾನ ದಗದ ಮುಗಿಸ್ಕೊಂಡ ಅಡಿಗೆ ಮಾಡಿ ತಿನ್ನೋ ತನಕ ಅಂದ್ರೆ ಆರ್ ರಾಜ್ಯ ಹೋಗಿರ್ತೈತಿ. ಏನ್ ಸರಿ ಈ ಸಲ? ಈ ಸಲ ಬಿಜೆಪಿ ರೀ. ಯಾಕ? ಮ್ಯಾಲ ಮೋದಿ ನೋಡ್ಕಾಸ ಇದನ್ ಮಾಡೋದ್ರಿ. ಮೋದಿ ನೋಡೇ ಓಟ್ ಹಾಕೋರ್ ನೀವು? ಇಲ್ಲಿ ಯಾರು ನೋಡೋದಿಲ್ಲ ನೀವು? ಸಿದ್ದರಾಮಯ್ಯ ಇದನ್ನ ವಿಧಾನಸಭಾ ಮಾರವ್ರಿ ಅವ್ರು. ವಿಧಾನಸಭಾ ಮಾರ್ತಾರ? ಏನ್ರಿ ಹಿಂಗ ಎಲ್ಲ ಫ್ರೀ ಕೊಟ್ಟು ಯಾರಿಗ್ ಮಾರವ್ರವ್ರೆ? ಇವ್ರಿಗೆ ಪಾರ್ಟಿ ಸರ ಇದನ್ ಮಾಡ್ತಾರವ್ರಿ. ಆ ಕಡೆ ಇದನ್ ಮಾಡಿ ಬಿಡವ್ರಿ ಇವ್ರು. ಏನ್ ವಿಧಾನಸೌಧನ? ಏನ್ರಿ ವಿಧಾನಸಭಾ ಅರ್ಧ ರಾಜ್ಯ ಮಾರಿ ಬಿಡವ್ರಿ ಇವ್ರು. ಏ ಪಾಪ ಎಲ್ಲ ಹೆಣ್ಮಕ್ಳಿಗೆ ಅನುಕೂಲ ಮಾಡತ್ತಾರ, ನೀವು ನೋಡಿದ್ರೆ ವಿಧಾನಸೌಧ ಮಾರ್ತಾರಂತೀರಿ. ಏನ್ ಮಾಡ್ತಾರ್ರಿ ಅವ್ರು? ಇಲ್ಲೊಬ್ರು ಇದಾರೆ. ಸರ್ ನಮಸ್ಕಾರ ರೀ. ಏನ್ ಸರ್ ಈ ಸಲ ಬೆಳಗಾವಿ ಒಳಗೆ ಏನ್ ಅನ್ನತ್ತಾರ ಜನ ಎಲ್ಲ? ಕಾಂಗ್ರೆಸ್ ಫುಲ್ ಐತಿ. ಕಾಂಗ್ರೆಸ್ ಫುಲ್ ಐತಿ ನಕ್ಕಿ ಈ ಸಲ? ಯಾಕೆ ಕಾಂಗ್ರೆಸ್ ಅನ್ನತ್ತಾರ? ಯಾಕ ಅನ್ನತ್ತಾರ ಕಾಂಗ್ರೆಸ್? ಕಾಂಗ್ರೆಸ್ ಯಾಕೆ ಅನ್ನೋದಂದ್ರೆ ಎಲ್ಲಾ ಸೌಲಭ್ಯ ಸಿಗದ. ಬಸ್ ಫ್ರೀ ಐತಿ, 2,000 ರೂಪಾಯಿ ಬರತಾವು, ಎಲ್ಲಾ ಫ್ರೀ ಐತಿ. ಮನ್ಯಾಗ ಹೆಣ್ಮಕ್ಳು ಇರುದಿಲ್ಲ ಅನ್ನತ್ತಾರ ಗಂಡ್ಮಕ್ಳ? ಅನ್ನಾರ ಅಂತಾರ್ರಿ, ನಮ್ದೇ ನಾವು ಹೋಗುದೈತ್ರಿ. ಸೊ ನಿಮಗೆಲ್ಲ ಅನುಕೂಲ ಆಗೈತಿ? ಅನುಕೂಲ ಆಗೈತಿ, ಅದಕ್ ನೋಡಿ ಹಾಕುದ ನೀವು? ಗ್ಯಾರಂಟಿ ನೋಡಿ ಹಾಕೋರ? ನೋಡ್ರಿ ಏನೈತಿ ಎಲ್ಲ ಲೋಕಲ್ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡ ಒಂದ್ ಸ್ವಲ್ಪ ಆ ಕಡೆ ಒಲವು ಜಾಸ್ತಿ ಕಾಣ್ತದೆ. ಯಾರಿಗೆ? ಹೆಬ್ಬಾಳ್ಕರ್ ಮಗಗ ಲೋಕಲ್ ಅಂತ ಹೇಳಿ ಇಲ್ಲಿ ಅವ್ರೆ ಅಂತ ಹೇಳಿ ಮಾತಾಡ್ತಾರೆ ಅಷ್ಟೇ. ಆದ್ರೆ ವೋಟ್ ಎಲ್ಲಿ ಬೀಳ್ತಾವ ಏನು ಅದು ನಾಳೆ ಗ್ಯಾರಂಟಿ ಏನು ಗೊತ್ತಿಲ್ಲ. ಆದ್ರೆ ಈಗ ಸದ್ಯ ಜಾಸ್ತಿ ನಾವು ಭೇಟಿ ಆಗ್ಬೇಕಾದ್ರೆ ಬೆಳಗಾವಿ ಸಿಗ್ತಾರ, ಹುಬ್ಳಿಗೆ ಹೋಗ್ಬೇಕಾಕತಿ. ಹಿಂಗ ಒಂಥರ ಆತರ ಚರ್ಚೆ ಐತಿ, ಚರ್ಚೆ ಮಾಡ್ತೀವಿ. ಏನ್ ನೋಡಿ ಓಟ್ ಹಾಕೋರಿ? ಮೋದಿ ಓಟ್ ಹಾಕಾರಿ ನಾವು. ಯಾಕೆ? ನಮ್ಗ್ ಮೋದಿ ಹಾರಿಸಿ ಬರ್ಬೇಕ್ರಿ. ಮೋದಿ ಹಾರಿಸಿ ಬರ್ಬೇಕು ನಮಗೆ. ಇಲ್ಲಿ ಶೆಟ್ರ್ ಬಂದಾರಲ್ಲ ಅವ್ರು, ಇಲ್ಲಿ ಅವ್ರ ಅಲ್ಲ ಅಂತಾರಲ್ಲ. ಇಲ್ಲ, ಮೋದಿ ಬರ್ಬೇಕ್ರಿ ನಮಗ. ಮೋದಿ ನೋಡಿ ಹಾಕೋರ್ ನೀವು? ಮೋದಿ ಬಂದ್ರ ಜನ ಎಲ್ಲ ಉದ್ದಾರ ಆಕಾರ್ರಿ. ಈಗ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಟ್ರ, ಬಸ್ ಫ್ರೀ ಕೊಟ್ರ, ಬ್ಯಾಡ್ರಿ ಜನ ಉದ್ದಾರ ಆಗ್ಬೇಕಾರ ಮೋದಿ ಬರ್ಬೇಕ್ರಿ. ನೀವು ಬಸ್ನಾಗ ಅಡ್ಡಾಡಿಲ್ಲ ನೀವು? ಅಡ್ಡಾಡೇವ್ರಿ, ಫ್ರೀ ಆಗಿ ಅಡ್ಡಾಡಿಲ್ಲ ನೀವು? ಅಡ್ಡಾಡೇವ್ರಿ, ಆದ್ರೂ ಮೋದಿ ಬರ್ಬೇಕ್ರಿ. ಆದ್ರೂ ಮೋದಿ ಬರ್ಬೇಕು. ಚೆನ್ನಾಗೈತಿ. ಈ ಹೆಣ್ಮಕ್ಳೆಲ್ಲ ಒಂದ್ ಸೈಡ್ ಆಗ್ಬಿಡ್ತಾರಂತಾರ. ಏನಾಗುದಿಲ್ಲ, ಆಗುದಿಲ್ಲ. 2,000 ರೂಪಾಯಿ ವರ್ಕೌಟ್ ಆಗುದಿಲ್ಲ? ಬಸ್ ಫ್ರೀ ಸ್ವಲ್ಪ ಮತ್ತು ಬ್ಯಾಗ್ ಚಲೋ ಆಗ್ಯಾರ ಅದಕ್ಕೆ. ಬ್ಯಾಸರ ಆಗ್ಯಾರ? ಯಾರ? ಹೌದ್ರಿ, ಗಾಡಿ ಸಿಗುದಿಲ್ಲ, ಒಂದೊಂದ್ ದಿವ್ಸ ಕಾಯೋದು ಬರತೈತಿ. ಹೆಣ್ಮಕ್ಳನ್ನ ಬ್ಯಾಗ್ ಚಾಲು. ಈ ಗಂಡ್ ಮಕ್ಳೆಲ್ಲ ಸಿಕ್ಕಾಬಿಟ್ಟೆ ಕೋಪ ಆಗ್ಯಾರನ್ರಿ? ಮತ್ತೆ ಆಗೋದನ್ರ ಸ್ವಾಭಾವಿಕ ಹಾಕೊಂಡ್ರ ನೀವು ಕುಂತ್ರ ಅಂದ್ರೆ ನಮ್ಮ ದೇಶ ಉಳಿಸೋ ದೇಶದಿಂದ ಬಿಜೆಪಿ ಮೋದಿ ಬರ್ಬೇಕಂತ ಹಂಗ ದೇಶ ನೋಡಾಕಾರ. ಮತ್ತೆ ರೀ ಸಣ್ಣ ವಿಷಯ ಇಲ್ಲ. ದೇಶ ಉಳಿಯಾಕ ನಾವು ಉಳಿಯಾಕ ಎಲ್ಲ ಜನ ಅಭಿವೃದ್ಧಿ ಆಗ್ಬೇಕಾದ್ರೆ ಮೋದಿನ ಬರ್ಬೇಕು, ಮೋದಿನ ಆಗ್ಬೇಕು ಪ್ರಧಾನಮಂತ್ರಿ. ಬಡವ್ರು ಉಳಿಯಾಕ ಕಾಂಗ್ರೆಸ್ ಬೇಕಂತಾರಲ್ಲ? ಏನ ಯಾವನ್ರ ನಮ್ಮಂತವ್ರನ್ನ ಬಡದಕಾರ ಒಂದ್ ಕ್ವಾರ್ಟರ್ ಸೀರೆ 40 ರೂಪಾಯಿ ಹೆಚ್ಚ
ಬಡವ್ರು ಓದೋತಾರ ನೀವು ಶೇರೆ ಬಗ್ಗೆ ಶೇರೆನ ಕೊಡಬಾರ್ದಂತಾರಲ್ಲ, ಶೇರೆ ಬಂದ್ ಮಾಡ್ಬೇಕಂತಾರಲ್ಲ. ಬಂದ್ ಮಾಡ್ಬೇಕ, ಮೋದಿ ಬಂದ್ ಮಾಡತಾನ ಅದನ್ನ. ಬಂದ್ ಮಾಡ್ತಾನೆ. ನೆಚ್ಚಿ ಬಂದ್ ಮಾಡ್ತಾನ. ಮತ್ತೆ ಈಗ 40 ರೂಪಾಯಿ ಜಾಸ್ತಿ ಮಾಡಿದ್ರೆ ಯಾಕೆ ಬೇಜಾರ್ ಮಾಡ್ಕೊತೀರಿ? ಗುಜರಾತ್ ಆಗಿಲ್ಲ, ಇವ್ರು 2,000 ರೂಪಾಯಿ ಕೊಟ್ಟಿನಿ, ಅದನ್ನ ಕೊಟ್ಟಿನಿ, ಏನ್ ಕೊಟ್ಟ? ಏನ್ ಸರ್ ಈ ಸಲ ಎಲೆಕ್ಷನ್ ಜೋರ್ ಐತಿ? ನಾವ್ ನೋಡ್ರಿ ಮೋದಿ ಅಜ್ಜಾಗನ ಹಾಕವ್ರಿ. ಮೋದಿ ಅಜ್ಜಾಗ ಹಾಕವ್ರ ನೀವು? ಯಾಕೆ ಕೇಂದ್ರದಾಗ ಅನುಕೂಲ ಬಾಳ್ ಮಾಡ್ಯಾರ್ರಿ. ಒಂದು ಪ್ರತಿಯೊಂದ್ ಜಿಲ್ಲಾಕು ಬಸ್ ಸ್ಟ್ಯಾಂಡ್ ನೋಡ್ರಿ, ರೋಡ್ಗಳು ನೋಡ್ರಿ, ಸಾಲಿಗಳು ನೋಡ್ರಿ, ಎಲ್ಲಾ ಅನುಕೂಲ ಮಾಡ್ಯಾರ. ಕಾಂಗ್ರೆಸ್ದವ್ರ ಏನ್ ಮಾಡತ್ತಾರ್ರಿ? 25 ವರ್ಷ ಮಾಡ್ರಿ. ಮನೆಯಾಗಿನ ಹೆಣ್ಮಕ್ಳಿಗೆ 2,000 ರೂಪಾಯಿ 2,000 ಏನ್ರಿ ಫ್ರೀ ಕೊಟ್ರೆ, ಯಾರಿಗೆ ಸಾಲಿ ಹುಡುಗರು ಕೊಟ್ರೆ ಸರ್, ಸಾಲಿ ಹುಡುಗರು ನೋಡತ್ತಾರ ನೀವ ನೋಡ್ತಾರಿ. ಏನಾದ ಬಸ್ನ್ಯಾಗ ಕುಂಡ್ರ ಜಾಗ ಇಲ್ಲ, ದಿನ ಅವ್ರ ಜಗಳ ಕೇಳ್ತಾರಲ್ರಿ. ಟೈಮ್ ಸರಿ ಸಾಲಿ ಹೋಗಲ್ಲ ಹುಡುಗರು. ಏನ್ ಮಾಡೋದ್ರ, ರೊಕ್ಕ ಕೊಟ್ಟಾರ ನೀನ್ ತಗೋದು. ಹಿಂಗಾಗಿ ಅದಕ್ಕ ನಮ್ಗ ಆ ಸರ್ಕಾರ ಸರಿ ಇಲ್ಲ, ಕಾಂಗ್ರೆಸ್ ಸರ್ಕಾರ. ನಾವ್ ಬಿಜೆಪಿಗೆ 136 ಸೀಟ್ ಬಂದಾರಲ್ಲ ಅವ್ರೆ. ಯಾರ್ರಿ ಎಲ್ಲ ದುಡ್ಡು ಕೊಟ್ಟು ರಾತ್ರಿ ಪಾಕೆಟ್ ಅವಾಗ ನೋಡಿ ಓಟ್ ಹಾಕೋರ್ ಈಗ ಹಾಕೋದಿಲ್ಲ ಅಂತೀರ? ಪ್ರಾಮಾಣಿಕ ಮಾಡವ್ರ ಸರ್, ಮಾಡತಾರ್ರಿ. ಯಾರಿಗೆಲ್ಲವ್ರಿ ಈ ಸಲ ಇಲ್ಲಿ? ನಾವು ಕಾಂಗ್ರೆಸ್ ಹಾಕಂತ ಮಾಡಿವ್ರಿ. ಕಾಂಗ್ರೆಸ್ಸಿಗೆ ಅಕ್ಕಿ? ಹ್ಞೂ ಸರ್. ಏನ್ ನೋಡಿ ಹಾಕೋರಿ ಈ ಸಲ ಕಾಂಗ್ರೆಸ್ಸಿಗೆ? ಏನ್ ಸ್ವಲ್ಪ ಬಡವ್ರು ಅದಾರ ಸರ್, ಅದಾರ್ರಿ. ಅದ್ರ ಸಂಬಂಧ ನಮ್ ಎಲ್ಲಾರು ಬೇತ್ರಿ ಕಾಂಗ್ರೆಸ್ಸಿಗೆ. ನಮ್ಮನ್ನ ಹಂಗ್ ಮಾಡ್ಬಿಟ್ರು, ನಮ್ಮನ್ನ ಹಿಂಗ್ ಮಾಡ್ಬಿಟ್ರು ಅನ್ಕೊಂಡೆ. ಇಲ್ಲ ಸರ್, ಯಾಕಂದ್ರೆ ಬಂದದ್ ಸರ ಅದು ಬಡವ್ರ ಪಕ್ಷ ರೀ. ಅದ್ರ ಸಂಬಂಧ ಈ ಬಿಜೆಪಿ ಸರ್ ಆಶ್ವಾಸನೆ ಕೊಡ್ತಾರೆ, ಏನು ಕೊಡೋಂಗಿಲ್ಲ ಸರ್. ಸುಳ್ಳ ಮೋದಿ ಅವ್ರ ಸರ್ ಹಿಂದಕೊಮ್ಮೆ ಪಾಸ್ಬುಕ್ ಫ್ರೀ ಮಾಡಿದ್ರಿ, ಮಾಡಂತ ಅಕೌಂಟ್ ರೊಕ್ಕ ಬಿಡಲಿಲ್ಲ ಸರ್ ಅವ್ರು. ಎಲ್ಲ ಸುಳ್ಳು ಹೇಳಿಕ್ಯಾರ ಇದು ಮಾಡಿಬಿಟ್ರು. ಸರ್ ನಮಸ್ತೆ. ಒಂದ್ ನಿಮಿಷ ಸರ್, ಬೇಜಾರ್ ಮಾಡ್ಕೊಬಿಡ್ರಿ, ಒಂದೇ ನಿಮಿಷ. ಏನ್ ಸರ್ ಈ ಸಲ ಯಾರು ಗೆಲ್ಲವ್ರು ಈ ಸಲ? ಲೋಕಸಭಾ ಎಲೆಕ್ಷನ್ ಅಂದ್ರೆ ಬಿಜೆಪಿನ ಮಾಡೋದು. ಬಿಜೆಪಿನ ಫೈಟ್ ಐತನ್ರಿ ಈ ಸಲ? ಇಲ್ಲ ಒಂದೇ ಸೈಡ್ ಆಕೈತ್ರಿ? ಫೈಟ್ ಆಗ್ಬೋದು, ಆಕೈತಿ ಅಂತೀರಿ? ಈ ಗ್ಯಾರಂಟಿ ನೋಡ್ತಾರ ಜನ, ಮೋದಿ ನೋಡ್ತಾರ? ಮೋದಿ ಗ್ಯಾರಂಟಿ ನೋಡ್ತಾರೆ. ಮೋದಿ ಗ್ಯಾರಂಟಿ ನೋಡ್ತಾರ, ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ನೋಡುದಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ನಿಂತು ಬಿಟ್ರ ಮಗನ್ ಗೆಲ್ಸ್ಕೊಂಡು ಬರ್ಬೇಕಂತೇಳಿ ಅವ್ರ ಅನುಕೂಲ ಅವ್ರು ಮಾಡ್ತಾರ. ಈಗ ಅವ್ರ ಗೆದ್ದಂಗ ಮಗ ಗೆಲ್ಲುದಿಲ್ಲ ಅಂತೀರಿ? ಬಂದ್ರು ಬರ್ಬೋದ್ರಲ್ಲ. ಬಂದ್ರು ಬರ್ಬೋದು. ಹೆಣ್ಮಕ್ಳು ಒಂದ್ ಸೈಡ್ ಆಗುದಿಲ್ಲ? ಆಗ್ತಾರಲ್ರಿ, ಆಗ್ತಾರ. ರೊಕ್ಕ ಬರತೈತಿ, ಬಸ್ ಫ್ರೀ ಎಲ್ಲ ರೊಕ್ಕ ದುಡ್ಡು ಬರತ್ತ, ಅದು ವರ್ಕೌಟ್ ಆಗ್ತೈತಿ. ಯಾರು ಬರ್ಬೇಕು ಅನ್ಸತ್ ನಿಮ್ಗೆ? ನಮಗ್ ಕಾಂಗ್ರೆಸ್ ಅನ್ನ ಬರ್ಬೇಕ್ರಿ. ಕಾಂಗ್ರೆಸ್ ಬರ್ಬೇಕ? 100. ಯಾಕ ಅನುಕೂಲ ಆದಿತ್ ಅಂತ ಹೇಳಿ? ಎಲ್ಲಾ ಕಡೆ ಅನುಕೂಲ ಐತ್ರಲ್ಲ. 10 ವರ್ಷ ಆತ ಇನ್ನು ಮಟ ನಮಗ ಯಾವ್ದೋ ಆಶ್ರಯ ಯೋಜನೆ ಬಂದಲ್ರಿ. 10 ವರ್ಷ ಆತ್ರಿ. ಇನ್ ಮೇಲೆ ಏನ್ ಕೊಡ್ತಾರ್ರಿ ಇವ್ರಿ? ಬಂದಿಲ್ಲ ಯಾರು? ಇನ್ನೇನ್ ಕೊಟ್ಟಾರ ಇಲ್ರಿ? ಇನ್ನು ಮಟ ಕೊಟ್ಟೇನ ಇಲ್ರಿ. ಈಗ ಮನಿ ಬರ್ಬೇಕಾಗೈತಿ ನಿಮ್ಗೆ ಫಸ್ಟ್. ಮನಿಗಳನ್ನ ಬೇಕ್ರಲ್ಲ ಫಸ್ಟ್ ಮಾಡಿ, ಇಂಪಾರ್ಟೆಂಟ್ ಮನಿಗಳು ಇರಾಕ್. ಮನಿ ಹೇಳ್ಬೇಕಾಗಿತ್ತಲ್ಲ ಮತ್ತೆ 2,000 ಬಸ್ ಫ್ರೀ ಯಾಕೆ ಕೊಡಾತ್ರಿ? ಫಸ್ಟ್ ಮನಿ ಕೊಡ್ರಿ ಅಂತ ಹೇಳಿ. ಯಾರಿಗ್ರಿ? ಇನ್ ಮೇಲೆ ಇವು ಬರ್ತಾವ್ರಿ, ಇವು ಆಲ್ಮೋಸ್ಟ್ ಇವು ಬರ್ತಾವ್ರಿ. 10 ವರ್ಷ ಬರೀ ಭಯ ಆತಾರಲ್ಲ, ಈಗ ಅಭಿವೃದ್ಧಿನ ಮಾಡವಲ್ರಿ ಎಲ್ಲ ಹಂಗ ನಡೆಯೋದನ ರೀ. ಅವ್ರ ಬಾಳಿ ಅವ್ರು ಬರ್ತೈತಿ, ಅವ್ರೊಂದ್ ಬರ್ತೈತಿ, ಅವ್ರೊಂದ್ ಹೇಳ್ತಾರ. ಎಲ್ಲಾರು ಹಂಗ ಸಾರ್ವಜನಿಕ ಎಲ್ಲಾರು ನಡೆಯೋದನ್ನ. ನಮ್ಮ ಮನುಷ್ಯನಿಗೆ ಅಕ್ಕಿ ಈ ಸಲ ಕಾಂಗ್ರೆಸ್ 100 ಗ್ಯಾರಂಟಿ ಮೇಲೆ ಹಾಕೋರ್. ಗ್ಯಾರಂಟಿ ರೀ. ಏನ್ರಿ ಸರ್ ಈ ಸಲ? ನಾವು ಮೊದಲ ಕಟ್ಟ ಕಾಂಗ್ರೆಸ್ ನಾವು, ಆದ್ರೆ ಈ ಸಲ ಮಾತ್ರ ಬಿಜೆಪಿ ಮಾಡ್ತಾರೆ. ಯಾಕ್ರಿ? ಯಾಕಂತಂದ್ರೆ ಅವರು ಈ ಸರ್ಕಾರ ನಮ್ಗೆ ಸಾಕಾಗೋಯ್ತ್ರಿ. ಎಲ್ಲ ಬಸ್ ಪಾಸ್ ಫ್ರೀ ಕೊಟ್ರಿ, ಅದೇನೋ ಅಂತಾರಲ್ಲ, ಅಕ್ಕ ಟೂರ್ಗೆ ಅಂತ ಮಾವ ಬಾರ್ಗಂತ್ರಿ. ಹಿಂಗಾಗೈತ್ರಿ ನಮ್ಮ ಅಕ್ಕ ಟೂರ್ಗೆ ಮಾವ ಬಾರ್ಗೆ ಹೋಗೈತ್ರಿ. ಸಾಕಾಗೈತ್ರಿ. ಅಕ್ಕ ಟೂರು ಮಾವ ಬಾರ್, ಮಾವ ಬಾರ್ ಹಿಂಗಾಗೈತ್ರಿ. ಅದಕ್ಕೆ ಬಾರ್ನಾಗು ರೇಟ್ ಜಾಸ್ತಿ ಆಗೈತೆ ಅಂತಾರ. ಜಾಸ್ತಿ ಆದ್ರೂ ನೀವು ಅವ್ರನ್ನ ನಮ್ಮ ಕಸ್ಕೊಂಡನೆ ನಮ್ಮ ಹೆಂಗಸರಿ ಕೊಡತಾರ ರೊಕ್ಕ. ನೀವು ಕೊಡ್ತಿದ್ರೇನ? ಹಂಗಲ್ರಿ, ಅಲ್ಲಿ ಕೊಡಕ ನೀವು ಕೊಡ್ತಿದ್ರೇನ? ನಾವ್ ಅಲ್ಲಿ ಕಸ್ಕೊ ಅಲ್ಲ, ನಿಮ್ಮ ಹೆಣ್ಮಕ್ಳು ನೀವು ಕೊಡ್ತಿದ್ರೇನ? ಹಂಗಲ್ಲಿ ಈ ಸಲ ಮಾತ್ರ ನಾವು ಬಿಜೆಪಿನ ಮಾಡೋರು, ಮ್ಯಾಲ ಬಿಜೆಪಿ, ನಮ್ಮ ರಾಜ್ಯದಾಗ ಕಾಂಗ್ರೆಸ್. ಹಿಂಗ್ ನಮ್ ಉದ್ದೇಶ ಇತ್ತು. ಹಂಗೈತ ನಿಮ್ದ? ಇಲ್ಲೇ ಐತ್ ನೋಡ್ರಿ ಮಜಾ. ಅಲ್ಲಿ ಬಿಜೆಪಿ ಬೇಕಂತ, ಇಲ್ಲಿ ಕಾಂಗ್ರೆಸ್ ಬೇಕಂತ, ಎರಡು ಅನುಕೂಲ ಆಗ್ಬೇಕ. ಭಾರಿ ಐತಿ ಹುಡ್ದು. ಬರ್ರಿ ಮುಂದೆ ಹೋಗೋಣ, ಇನ್ನೊಂದಿಷ್ಟು ಜನ ಮಾತಾಡ್ಸೋಣಂತ.